ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಕಾಕ್ರೋಚ್ ಸುದಿ ಅವರು ರಕ್ಷಿತ್ ಅವ್ರಿಗೆ ಒಂದು ಬ್ಯಾಡ್ ವರ್ಡನ್ನು ಯೂಸ್ ಮಾಡಿದ್ದಾರೆ. ಆ ವರ್ಡ್ ಯಾವುದಂತ ತಿಳ್ಕೊಂಬರೋಣ, ಅವ್ರ ಬಗ್ಗೆ ತಿಳ್ಕೊಂಬರೋಣ. ಅದಕ್ಕಿಂತ ಚಾನಲ್ಗೆ ಏನೋ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಯಾವುದೋ ಒಂದು ವೀಡಿಯೋಸ್ ಹಾಕಿದ್ರೆ ನಿಮ್ಮ ನೋಟ್ಸ್ಕೊಂಡು ಬರುತ್ತೆ. ಅದರ ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಕಾಕ್ರೋಚ್ ಸುದಿ ಅವರು ರಕ್ಷಿತ್ ಅವರಿಗೆ ಒಂದು ಬ್ಯಾಡ್ ವರ್ಡನ್ನು ಯೂಸ್ ಮಾಡಿದ್ದಾರೆ. ಯಾಕಂದರೆ ಆ ವ್ಯಕ್ತಿ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ನೋಟನೇ ಬೇರೆ ಇದೆ. ಯಾಕಂದರೆ ಅವರು ಒಂದು ವರ್ಡನ್ನು ಹೆಣ್ಮಕ್ಳಲ್ಲೇ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ರಕ್ಷಿತ್ ಅವ್ರಿಗೆ. ಆ ವರ್ಲ್ಡು ಶೆಡೆ ಅಂತೇಳಿ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ. ಹೆಣ್ಣು ಮಕ್ಕಳ ಹೆಣ್ಣಲ್ಲೇ ಒಂದು ಶೆಡೆ ಅಂತ ಒಂದು ಯೂಸ್ ಮಾಡ್ತಾರೆ. ಯಾಕಂದರೆ ಅದು ಅಂಥ ಶೋನಲ್ಲಿ ಈ ಥರದೆಲ್ಲ ಮಾತುಗಳೆಲ್ಲ ಮಾತಾಡಿದಾರೆ. ಅಂದರೆ ಆ ಥರ ಮಾತಾಡೋದು ತಪ್ಪು. ಆದರೂ ಅವ್ರಿಗೆ ಶೆಡೆ ಅಂತ ಯೂಸ್ ಮಾಡೋದ್ರಿಂದ ಸಂಡ್ಯಾಲ್ ಅವರು ಸುದೀಪ್ ಅವ್ರಿಗೆ ಹೇಳಿದರು, ಕಾಕ್ರೋಚ್ ಸುದಿ ಅವ್ರಿಗೆ, ನೀವು ಅವ್ರಿಗೆ ಶೆಡೆ ಅಂತೇಳಿ ಒಂದು ಮಾತು ಅಂತೀರ, ಅದ್ರ ಮೀನಿಂಗ್ ಏನು ಹೇಳಿ ನೀವು ಅಂಥೇಳಿ ಸುದೀಪ್ ಅವ್ರಿಗೆ ಕೇಳ್ತಾರೆ. ಸರ್, ಸಣ್ಣ ಮಕ್ಕಳಿಗೆ ಶೆಡೆ ಅಂದರೆ ಸಣ್ಣ ಮಕ್ಕಳಿಗೆ ಅದು ಶೆಡೆ ಅಂದರೆ ಅದು ಚಲ್ಡು ಅಂತ ಅರ್ಥ ಸರ್, ಸಣ್ಣ ಮಕ್ಕಳಿಗೆ ಅನ್ನೋದು ಅಂಥೇಳಿ ಸುದೀಪ್ ಅವರು ಮುಂದೆ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ. ಶೆಡೆ ಅಂದರೆ ಅದು ಸಣ್ಣ ಮಕ್ಕಳಿಗೆ ಅನ್ನೋದು. ಅದು ಹೌದಾ? ಸುದೀಪ್ ಅವರು ಹೇಳ್ತಾರೆ ಅವ್ರಿಗೆ, ಈಗ ನಮಗೂ ನೀವು ಸಣ್ಣ ಮಕ್ಕಳ ಥರ ಕತ್ತೀರಿ, ನಾವು ನಿಮಗೆ ಶೆಡೆ ಅನ್ನೋಣ ಅಂಥೇಳಿ ಒಂದು ಮಾತನ್ನು ಸುದೀಪ್ ಅವ್ರಿಗೆ ಅದೋ ಮಾತನ್ನು ಕಾಕ್ರೋಚ್ ಸುದಿ ಅವ್ರಿಗೆ ಹೇಳ್ತಾರೆ ಸುದೀಪ್ ಅವರು. ನೋಡಿ ಸರ್, ಇದು ತುಂಬ ಅದ್ಭುತ ಅಂತ ಶೋ. ಈ ಶೋನಲ್ಲಿ ಈ ಥರದ್ದೆಲ್ಲ ಮಾತು ಬಂದರೆ ನಾವು ಇನ್ನೊಬ್ರು ಬಿಟ್ಟು ಕೊಡೋಕೆ ಬರಲ್ಲ ಸರ್. ಈ ಥರದ್ದೆಲ್ಲ ಮಾತೆಲ್ಲ ಆಡೋಕ್ಕೆ ಅವಶ್ಯಕತೆಯೇ ಇಲ್ಲ. ಈ ಥರ ಮಾಡೋದ್ರಿಂದ ಜನ ನಮಗೆ ಹೇಳ್ತಾರೆ ಸರ್, ನಾವೆಲ್ಲ ಬಿಟ್ಟು ಕೊಡೋಕ್ಕಾಗಲ್ಲ ಸರ್ ಅಂಥೇಳಿ ಕಾಕ್ರೋಚ್ ಸುದಿ ಅವ್ರಿಗೆ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾರು ಅನಿಸಿಕಿದ್ರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಮುಂದಿನ ವಿಡಿಯೋಲಿ ಸಿಗೋಣ.